ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕಾ ರಘು ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ರವೆ ಮತ್ತೆ ಸಬ್ಬಕ್ಕಿ ಹಾಕ್ಬಿಟ್ಟು ಇಡ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಸಾಗು ಮಾಡ್ಕೊಳ್ಳೋಣ ಅನ್ಕೊಂಡಿದ್ದು, ವೆಜಿಟೇಬಲ್ಸ್ ಹಾಕಿ. ಸೊ ಸಾಗು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಟ್ಲಾಗಷ್ಟು ತೊಗರಿ ಕಾಳು ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್, ನಾಕೋಲ್, ಕ್ಯಾರೆಟ್ ಮತ್ತೆ ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ವೆಜಿಟೇಬಲ್ ಕುರ್ಮಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೆಸ್ಟ್ ಕಾಂಬಿನೇಷನ್ ಫಾರ್ ದೋಸಾ, ಇಡ್ಲಿ ಅಂಡ್ ಚಪಾತಿ. ಸೊ ಬನ್ನಿ ಫ್ರೆಂಡ್ಸ್, ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೆಂಗ್ ಮಾಡೋದು ಅಂತ. ಫಸ್ಟ್ ಒಂದು ಜಾರಿಗೆ ಕಾಯಿ ತಗೊಂಡಿದ್ದೀನಿ, ಒಂದ್ 10 ಪೀಸ್ ಆಗಷ್ಟು ಗೋಡಂಬಿ ತಗೊಂಡಿದ್ದೀನಿ, 1-2 ಸ್ಪೂನ್ ಆಗಷ್ಟು ಗಸಗಸೆ ತಗೊಂಡಿದ್ದೀನಿ. ಸೊ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಆಗಿದೆ. ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ, ಲವಂಗ, 1-2 ಏಲಕ್ಕಿ, 1 ಸ್ಪೂನ್ ಆಗಷ್ಟು ಜೀರಿಗೆ, 5-6 ಹಸಿಮೆಣಸಿನಕಾಯಿ ತಗೊಳ್ಳಿ. ಮೀಡಿಯಂ ಸೈಜ್ 2 ಈರುಳ್ಳಿ ತಗೊಂಡಿದ್ದೀನಿ. ಸೊ ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಮೀಡಿಯಂ ಸೈಜ್ 2 ಟೊಮ್ಯಾಟೊ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಈಗ ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಿ. ಸೊ ಫ್ರೆಂಡ್ಸ್, ಟೊಮ್ಯಾಟೊ ಎಲ್ಲ ಕ್ಲೀನ್ ಆಗಿ ಸ್ಮ್ಯಾಶ್ ಆಗಿದೆ. ಸೊ ಈಗ 1 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋಂತ ಕ್ಲೀನ್ ಆಗಿ ಹುರ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ಹಸಿ ಸ್ಮೆಲ್ ಹೋಗಂತ ಇದಾಗಿದೆ. ಈಗ ತೊಗರಿ ಕಾಳು ಹಾಕೋತಾ ಇದ್ದೀನಿ. ಸ್ವಲ್ಪ ತೊಗರಿ ಕಾಳು ಎಣ್ಣೆಲಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ನಾನೇನ್ ಪೇಸ್ಟ್ ಮಾಡ್ಕೊಂಡಿದ್ನೋ ಆ ಪೇಸ್ಟ್ ಆಡ್ ಮಾಡ್ಕೊಳ್ಳೋಣ. ಎರಡು ಸ್ಪೂನ್ ಆಗಷ್ಟು ಧನೆ ಪುಡಿ ಆಡ್ ಮಾಡ್ಕೊತಾ ಇದ್ದೀನಿ, 1 ಸ್ಪೂನ್ ಆಗಷ್ಟು ಗರಂ ಮಸಾಲ. ಸೊ ಆ ಪೇಸ್ಟ್ ಏನ್ ಹಾಕಿದೀವೋ ಅದ್ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೊಂಡು ಹಸಿ ಸ್ಮೆಲ್ ಹೋದ್ಮೇಲೆ ನಾವು ವೆಜಿಟೇಬಲ್ಸ್ ಆಡ್ ಮಾಡ್ಕೊಳ್ಳೋಣ. ನಾನೀಗ ವೆಜಿಟೇಬಲ್ಸ್ ಆಡ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಆಡ್ ಮಾಡ್ಕೊಂಡು ಕ್ಲೀನಾಗಿ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಗೆ ಎಷ್ಟು ನೀರ್ ಬೇಕೋ ನೀರ್ ಆಡ್ ಮಾಡ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ಅದಕ್ಕಿಂತ ಮುಂಚೆ 1-2 ನಿಮಿಷ ಕ್ಲೀನಾಗಿ ಕುಕ್ ಆಗ್ಲಿ ವೆಜಿಟೇಬಲ್ಸ್ ಎಲ್ಲ. ಆಮೇಲೆ ನಾವ್ ಎಷ್ಟು ಬೇಕೋ ಅಷ್ಟು ನೀರ್ ಆಡ್ ಮಾಡ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಆತರ ಕನ್ಸಿಸ್ಟೆನ್ಸಿ. ನಮ್ ಚಪಾತಿಗೆ ಅಂದ್ರೆ ಸ್ವಲ್ಪ ಗಟ್ಟಿಗೆ, ಇನ್ನ ದೋಸೆ ಇಡ್ಲಿಗೆಲ್ಲ ಸ್ವಲ್ಪ ತೆಳ್ಳಗೆ, ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದನ್ನ 2 ನಿಮಿಷ ಆಗಷ್ಟು ಕುಕ್ ಮಾಡ್ಕೊಂಡಿದ್ದೀನಿ. ಮಸಾಲೆ ವೆಜಿಟೇಬಲ್ಸ್ ಎಲ್ಲ ಕ್ಲೀನಾಗಿ ಮಸಾಲೆ ಇಟ್ಕೊಂಡಿರುತ್ತೆ. 2 ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ನೀರ್ ಆಡ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ನೀರ್ ಜಾಸ್ತಿನೇ ಆಡ್ ಮಾಡ್ಕೊತಿದ್ದೀನಿ, ಯಾಕಂದ್ರೆ ಸ್ವಲ್ಪ ತೆಳ್ಳಗಿರ್ಲಿ ಅಂತ. ಇದಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಚಪಾತಿ ಆಗಿದೆ ಸ್ವಲ್ಪ ಗಟ್ಟಿ ಮಾಡ್ಕೊತಿದ್ದೆ. ದೋಸೆ ಇಡ್ಲಿಗೆ ಅಂತಂದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ಕೊತೀನಿ. ಅದಕ್ಕೆ ಸಾಂಬಾರ್ ಅಂದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ಕೊತೀನಿ, ಸ್ವಲ್ಪ ಗ್ರೇವಿ. ಅದಕ್ಕೆ ಇಲ್ಲಿ ಚೆನ್ನಾಗಿರುತ್ತೆ ಸಾಗು ಸ್ವಲ್ಪ ಗ್ರೇವಿ ಆಗಿದ್ರೆ ಅಂತ ಅಂದ್ಬಿಟ್ಟು 15 ಮಿನಿಟ್ಸ್ ಕುಕ್ ಆಗಲಿ. ಇದು ಬೇಕಾದ್ರೆ ನಾವು ಕುಕ್ಕರ್ಗೆ ಹಾಕೋಬಹುದು. ಕುಕ್ಕರ್ ಅಂದ್ರೆ 1 ವಿಸಿಲ್ ಹಾಕೊಂಡು ಇಮಿಡಿಯೇಟ್ ಆಗಿ ವಿಸಿಲ್ ತೆಗೆದ್ಬಿಟ್ರೆ ಕ್ಲೀನ್ ಕುಕ್ ಆಗುತ್ತೆ ವೆಜಿಟೇಬಲ್ಸ್ ಎಲ್ಲ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ ಸಾಗು ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಗಾರ್ನಿಶ್ ಮಾಡ್ಬಿಟ್ಟು ಇರಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಡ್ಲಿ ಅಂತ ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿದೆ. ಸೊ ಫ್ರೆಂಡ್ಸ್, ಇದು ನಮ್ಮ ಇಡ್ಲಿ ಬ್ಯಾಟರ್, ರವಾ ಅಂಡ್ ಸಬ್ಬಕ್ಕಿ ಇಡ್ಲಿ ಬ್ಯಾಟರ್ ನೋಡಿ. ಹಿಂಗೆ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಇಡ್ಲಿಕ್ಕಿಂತ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಮೂಲಿ ಇಡ್ಲಿ ತಿಂದು ಯಾರ್ಯಾರು ಬೋರ್ ಆಗಿರುತ್ತೋ ಈ ತರ ಇಡ್ಲಿ ಟ್ರೈ ಮಾಡ್ಕೋಬಹುದು. ಈ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಇಡ್ಲಿ ಹಾಕೊಂಡು ಎಸ್
ಈಗ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಡ್ಲಿ ಸ್ಟೀಮ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಸಬ್ಬಕ್ಕಿ ಇಡ್ಲಿ ರೆಡಿ ಇದೆ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ಈ ಕ್ಲೈಮೇಟ್ಗೆ ಬಿಸಿ ಬಿಸಿ ಇಡ್ಲಿಗೆ ಸಾಗು ಹಾಕೊಂಡು ತಿಂತಿದ್ರೆ ಒನ್ ಮೋರ್ ಅನ್ಬೇಕು. ತುಂಬಾ ಒಳ್ಳೇದು ಫ್ರೆಂಡ್ಸ್, ಟ್ರೈ ಮಾಡಿ. ತುಂಬಾ ಒಳ್ಳೇದು ಫ್ರೆಂಡ್ಸ್, ಸಬ್ಬಕ್ಕಿ ಅಂಡ್ ರವೆ ಇಡ್ಲಿ. ಈ ರೆಸಿಪಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ರೆಸಿಪಿ ನೋಡೋಣ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ.